ಕೋಲಾರದಲ್ಲಿ ಬುಡಂಗ ಜಂಗಮ ಸಮುದಾಯದ ಏಕೈಕ ಶಾಸಕ ಕೊತ್ತೂರು ಮಂಜುನಾಥ್ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯ. ಸುರೇಶ್ ಸೋಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾತನಾಡಿ, ಕೊತ್ತೂರು ಮಂಜುನಾಥ್ ಕ್ಷೇತ್ರದ ಅಭಿವೃದ್ಧಿ, ಜನಪರ ಕಾಳಜಿ, ಅವರ ರಾಜಕೀಯ ಸಾಧನೆಯನ್ನ ಪರಿಗಣಿಸಬೇಕು. ಅತಿ ಹಿಂದುಳಿದ ವರ್ಗದ ಬುಡಗ ಜಂಗಮ ಸಮುದಾಯದಿಂದ ಬಂದವರಾಗಿದ್ದಾರೆ. ಉತ್ತಮ ಸಮಾಜ ಸೇವಕನಾಗಿ ಸಮಾಜದಲ್ಲಿನ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಅನಾರೋಗ್ಯದ ವ್ಯಕ್ತಿಗಳಿಗೆ ನೆರವು ಕಲ್ಪಿಸುವ ಮುಖಾಂತರ ಉತ್ತಮ ಸಮಾಜ ನಿರ್ಮಾಣ ಮಾಡುವ ಕಾಯಕದಲ್ಲಿ ಪ್ರಮುಖರಾಗಿದ್ದಾರೆ. ಇಂತಹ ವ್ಯಕ್ತಿಗೆ ಸಚಿವ ಸ್ಥಾನ ನೀಡುವುದರಿಂದ ದಶಕಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ತಳ ಸಮುದಾಯಕ್ಕೆ ಸೂಕ್ತ ನ್ಯಾಯ ಒದಗಿಸಬೇಕು ಎಂದು ತಿಳಿಸಿದರು. ಸುರೇಶ್ ಅಂತ, ಸೂಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾನು. ಇವತ್ತು ನಾನು ತಮ್ಮ ಮೂಲಕ ಏನು ಕೇಳ್ತಾ ಇರೋ ವಿನಂತಿ ಮಾಡ್ತಕ್ಕಂಥ ವಿಷಯ ಏನಂತಂದರೆ, ಇವತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವತ್ತು ಹೊಸದಾಗಿ ಮುಖ್ಯಮಂತ್ರಿಗಳು ಆಯ್ಕೆಯಾಗಿ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ನಾಳೆ ಏನು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆ ಬಂದ್ಬಿಟ್ಟು, ಕೋಲಾರ ಜಿಲ್ಲೆ ಬಂದ್ಬಿಟ್ಟು ಬೆಂಗಳೂರಿಗೆ ಕೇವಲ 60 ಕಿಲೋಮೀಟ್ರಲ್ಲಿ ಇರೋಂಥ ಒಂದು ಜಿಲ್ಲೆ ನಾವು. ಈ ಜಿಲ್ಲೆನಲ್ಲಿ ಇನ್ನೂ ಈಗ ಅಭಿವೃದ್ಧಿ ಆಗಿದೆ, ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗೋಂಥ ಅವಶ್ಯಕತೆ ತುಂಬ ಇದೆ. ಇಲ್ಲಿನ ಇದಕ್ಕೆ ನಾವು ಬೆಂಗಳೂರಿಗೆ ಪರ್ಯಾಯವಾಗಿರೋಂಥ ಕೋಲಾರ ನಗರ ಇದು. ಹಂಗಾಗಿ ಈ ಜಿಲ್ಲೆ ತುಂಬ ಬೆಂಗಳೂರು ಅಷ್ಟೇ ಅಭಿವೃದ್ಧಿ ಹೊಂದಬೇಕಾಗಿದೆ. ಹಂಗಾಗಿ ಇವತ್ತು ಆ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ನಮ್ಮ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕೊಂಡು ಇವತ್ತು ಕೋಲಾರನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹಂಗಾಗಿ ಅಂಥವ್ರಿಗೆ, ಅಭಿವೃದ್ಧಿ ಪರ ಇರೋಂಥವ್ರಿಗೆ ಮಂತ್ರಿಮಂಡಲದಲ್ಲಿ, ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಮಂಡಲದಲ್ಲಿ ಅವರಿಗೆ ಮಂತ್ರಿಗಳು, ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಮಾಡಬೇಕು. ಈ ಜಿಲ್ಲೆ, ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಅವರ ಒಂದು ಪಾತ್ರನ, ಅವರ ಒಂದು ಎಫರ್ಟ್ನ ನಾವು ಉಪಯೋಗಿಸ್ಕೋಬೇಕು ಅಂಥೇಳಿ, ಅದಕ್ಕೆ ನಾನು ಸಂಬಂಧಪಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರನ್ನ ಏನು ಸಿದ್ದರಾಮಣ್ಣ ಅವ್ರಿಗೆ, ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮತ್ತು ಕೇಂದ್ರದ AICC ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಮತ್ತು ರಾಹುಲ್ ಗಾಂಧಿ ಸಾಹೇಬರಿಗೆ, ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ನಾವೆಲ್ಲ ವಿನಂತಿ ಮಾಡ್ತೀವಿ, ನಮ್ಮ ಕೋಲಾರದ ಅಭಿವೃದ್ಧಿ ವಿಷಯಕ್ಕಾಗಿ. ಆಮೇಲೆ ಮತ್ತೆ ಅವ್ರದ್ದು ಒಂದು ಸಮುದಾಯ ಕೂಡ ಒಂದು ತುಂಬ ಏನು ಸಣ್ಣ ಸಮುದಾಯ, ಅವರು ತುಂಬ ಜನಸಂಖ್ಯೆ ಕಡಿಮೆ ಇರೋಂಥ ಸಮುದಾಯ. ಅಂಥವ್ರಿಗೆ ನೀವು ಗುರುತಿಸಿ ಈ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ಅವರ ಒಂದು ಇದನ್ನು ಎಫರ್ಟ್ನ ಹಾಕ್ಸ್ಬೇಕು. ಹಂಗಾಗಿ ನಾವು ಕೋಲಾರಿಗೆ ಕೊತ್ತೂರು ಡಾಕ್ಟರ್ ಜಿ ಮಂಜುನಾಥ್ ಸರ್ ಅವ್ರಿಗೆ ನೀವು ಕ್ಯಾಬಿನೆಟ್ ದರ್ಜೆ, ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟ್ ದರ್ಜೆ ಮಂತ್ರಿಯನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲ ಕಾಂಗ್ರೆಸ್ನ ವರಿಷ್ಠರಲ್ಲಿ ನಾನು ಏನು ವಿನಂತಿ ಮಾಡ್ತಾ ಇದ್ದೀನಿ.